ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ರೀತಿ ಬಿಸಿ ಬಿಸಿ ಪಾಯಸ ತುಂಬ ರುಚಿಯಾಗಿರುತ್ತೆ. ಒಂಥರ ಅಮೃತ ಥರ ಅನಿಸುತ್ತೆ. ಏನಂದರೆ ಇದು ದೇಹಕ್ಕೆ ತಂಪು, ಬಾಯಿಗೆ ರುಚಿ ಅಂತ ಹೇಳ್ಬೋದು. ಅಷ್ಟೊಂದು ರುಚಿಯಾಗಿರುತ್ತೆ. ಶಾವಿಗೆ ಇಲ್ಲದೇ ಇವತ್ತು ನಾನು ಈ ಪಾಯಸ ಮಾಡ್ತಾ ಇದ್ದೀನಿ. ಆದರೆ ತುಂಬ ರುಚಿಯಾಗಿರುತ್ತೆ ಮತ್ತು ಬೇಗನೂ ಮಾಡ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಹೆಸರು ಬೇಳೆ ತೊಗೊಂಡಿದ್ದೀನಿ. ಹೆಸರು ಬೇಳೆ ನಮ್ಮ ದೇಹಕ್ಕೆ ತಂಪು. ಸೊ ಹಾಗಾಗಿ ಇವತ್ತು ಇದನ್ನು ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. 1 ಕಪ್ಪಷ್ಟು ಹೆಸರು ಬೇಳೆನ ನಾನು 1-2 ಟೈಮ್ ನೀಟಾಗಿ ತೊಳೆದ್ಬಿಟ್ಟು ಇದನ್ನು ಇಟ್ಕೊಂಡಿದ್ದೀನಿ. ಸೈಡಲ್ಲಿ ಗ್ಯಾಸ್ ಕೂಡ ಆನ್ ಮಾಡಿ ಒಂದು ಕಡಾಯಿ ಕೂಡ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಮೊದಲು ಹೆಸರು ಬೇಳೆನ ತೊಳೆದಿಟ್ಟಿದ್ದೀನಲ್ವ, ಸೊ ಅದನ್ನು ಸ್ವಲ್ಪ ಹುರ್ಕೋಬೇಕು. ಹಾಗಾಗಿ 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಸೊ ತುಪ್ಪ ಬಿಸಿ ಆದಮೇಲೆ ಮೊದಲು ನಾನಿಲ್ಲಿ ಗೋಡಂಬಿ ಬಾದಾಮಿನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಫ್ರೈ ಮಾಡಿ ತೆಗೆದಿಟ್ಕೊಳ್ತೀನಿ. ಇದನ್ನು ಆಮೇಲೆ ನಾವು ಲಾಸ್ಟಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಮೊದಲು ಇದನ್ನು ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಂಡ್ಬಿಡ್ತೀನಿ. ಈಗ ಅದೇ ತುಪ್ಪದಲ್ಲಿ ತೊಳೆದಿಟ್ಟಿರುವಂತಹ ಹೆಸರು ಬೇಳೆನ ಇದರಲ್ಲಿ ಹಾಕ್ಕೊಂಡು 1-2-3 ನಿಮಿಷ ಲೋ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಹುರ್ಕೋಬೇಕು. ಸೊ ಹೀಗೆ ಮಾಡಿದರೆ, ಅಂದರೆ ಈ ರೀತಿ ಮಾಡಿದರೆ ಏನಾಗುತ್ತೆ, ಹಸಿ ವಾಸನೆ ಬರಲ್ಲ, ರುಚಿ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಈ ರೀತಿಯಾಗಿ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡು ಹುರ್ಕೊಂಡು ಈಗ ಒಂದು 3 ಗ್ಲಾಸಷ್ಟು ನೀರು, 3 ಗ್ಲಾಸ್ ವಾಟರ್ ಅಂದರೆ 3 ಗ್ಲಾಸ್ ನೀರು ಹಾಕ್ಕೊಂಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಂತರ ಇಲ್ಲಿ ನೋಡಿ, ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ಕ್ಯಾರೆಟ್ ಇದೆ. ಇದು ಗಜ್ರಿ ರೆಡ್ ಕಲರ್ ಬರುತ್ತಲ್ವ, ಸೊ ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಅಥವಾ ನಾರ್ಮಲ್ ಕ್ಯಾರೆಟ್ ಕೂಡ ನೀವು ಹಾಕ್ಬೋದು. ಇದು ತುಂಬ ಚೆನ್ನಾಗಿ ಕಲರ್ ಇರುತ್ತೆ ಮತ್ತು ರುಚಿ ಇರುತ್ತೆ ಮತ್ತು ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ ಇದು. ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, 2-3 ದೊಡ್ಡ ಗಜ್ರಿ ಇರುತ್ತಲ್ವ ಕ್ಯಾರೆಟ್, ಅದನ್ನು ನಾನು ತುರಿದ್ಬಿಟ್ಟು ಇಟ್ಕೊಂಡಿದ್ದೆ. ಅದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಇವತ್ತು ಶಾವಿಗೆ ಇಲ್ಲದೇ ನಾನು ಇವತ್ತು ಈ ಕ್ಯಾರೆಟನ್ನು ಯೂಸ್ ಮಾಡಿ ಈ ಪಾಯಸ ಮಾಡ್ತಾ ಇದ್ದೀನಿ. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಮುಚ್ಚಿಟ್ಬಿಡಬೇಕು ಒಂದು 5-6 ನಿಮಿಷ. ಈಗ ನೋಡಿ, ಈ ರೀತಿಯಾಗಿ ಅದು ಚೆನ್ನಾಗಿ ಬೇಯಬೇಕು. ನೋಡಿ, ಈ ಥರ ಸಾಫ್ಟ್ ಆಗಬೇಕು. ನೋಡಿದ್ರಲ್ಲ, ಯಾಕಂದರೆ ಹೆಸರುಬೇಳೆ ಕೂಡ ಬೇಗ ಕುಕ್ ಆಗುತ್ತೆ. ಸೊ ಈಗ ಇಲ್ಲಿ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಲು ಹಾಕ್ಕೊಂಡು ಇದನ್ನು ಅಷ್ಟೇ ಒಂದು 2-3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ಯಾಕಂದರೆ ನಾವು ಮೊದಲೇ ಇದನ್ನು ಕ್ಯಾರೆಟ್ ಮತ್ತು ಹೆಸರು ಬೇಳೆನ ಕುದಿಸಿರ್ತೀವಲ್ವ. ಸೊ ಹಾಗಾಗಿ ಇಲ್ಲಿ ನಾನು ಜೋನಿ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಅಥವಾ ನೀವು ಬೆಲ್ಲ ಕೂಡ ಯೂಸ್ ಮಾಡ್ಬೋದು, ಅಥವಾ ಸಕ್ಕರೆ ಕೂಡ ನೀವು ಯೂಸ್ ಮಾಡ್ಬೋದು. ಆದರೆ ನನ್ನ ಪ್ರಕಾರ ನೀವು ಸಕ್ಕರೆ ಯೂಸ್ ಮಾಡೋದನ್ನು ಬಿಟ್ಟು ಆದಷ್ಟು ಬೆಲ್ಲ ಯೂಸ್ ಮಾಡೋದು ಒಳ್ಳೆಯದು. ಐರನ್ ಇರುತ್ತೆ, ಹಾಗಾಗಿ ಆರೋಗ್ಯ ಒಳ್ಳೆಯದು. ನೋಡಿ, ಜೋನಿ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಮತ್ತು ಹಾಲು ಕೂಡ ಒಡೆಯಲ್ಲ. ಸೊ ಹಾಗಾಗಿ ನಾನು ಜೋನಿ ಬೆಲ್ಲನ ಯೂಸ್ ಮಾಡಿದ್ದೀನಿ. ಕೆಲವೊಂದು ಬೆಲ್ಲ ಹಾಕಿದರೂ ಕೂಡ ಹಾಲು ಒಡೆಯಲ್ಲ, ಆದರೆ ಕೆಲವೊಂದು ಹುಳಿ ಇರುತ್ತೆ ಬೆಲ್ಲ, ಅದನ್ನು ಅವಾಯ್ಡ್ ಮಾಡಿ ಚೆನ್ನಾಗಿರೋ ಬೆಲ್ಲನ ಯೂಸ್ ಮಾಡಿ ನೀವು ಇದನ್ನು ಪಾಯಸ ಮಾಡ್ಕೋಬೋದು. ಇಲ್ಲಿ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 4-5 ಏಲಕ್ಕಿ ಬೀಜ ತೆಗೆದುಬಿಟ್ಟು ಕುಟ್ಟಿಟ್ಕೊಂಡಿದ್ದೆ ಪುಡಿ ಮಾಡಿ. ಸೊ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಂತರ ಫ್ರೈ ಮಾಡಿಟ್ಟಿರುವಂತಹ ಈ ಡ್ರೈ ಫ್ರೂಟ್ಸ್ ಇತ್ತಲ್ವ, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಲಾಸ್ಟಲ್ಲಿ ಅದನ್ನು ಹಾಕ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ರುಚಿಯಾಗಿರುತ್ತೆ. ದೇಹಕ್ಕೆ ತಂಪು, ಬಾಯಿಗೆ ರುಚಿ, ಒಂಥರ ಅಮೃತ ಥರ ಇರುತ್ತೆ. ಸೊ ಹಾಗಾಗಿ ಫ್ರೆಂಡ್ಸ್, ಈ ಟೈಮಲ್ಲಂತೂ ಈ ಪಾಯಸ 100% ನೀವು ಮಾಡಿ ತಿಂದೇ ತಿಂತೀರಾ. ಯಾಕಂದರೆ ಅಷ್ಟೊಂದು ರುಚಿಯಾಗಿರುತ್ತೆ ಮತ್ತು ದೇಹಕ್ಕೆ ತಂಪನ್ನು ಕೊಡುತ್ತೆ ಅಂತ ಹೇಳಿದ್ನಲ್ವ. ಈ ಹೆಸರುಬೇಳೆ ಪಾಯಸ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತು ನಾನು ಇಲ್ಲಿ ಸಕ್ಕರೆ ಕೂಡ ಯೂಸ್ ಮಾಡಿಲ್ಲ, ಕ್ಯಾರೆಟ್ ಯೂಸ್ ಮಾಡಿದ್ದೀನಿ. ಕ್ಯಾರೆಟ್ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಎಲ್ಲರಿಗೂ ನಿಮ್ಗೆ ಗೊತ್ತಿರುತ್ತೆ, ಸೊ ಅಲ್ವಾ. ಸೊ ಈ ಪಾಯಸ ರೆಡಿ ಆಯಿತು. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ರುಚಿ ಮಾತ್ರ ರಿಯಲಿ ಫ್ರೆಂಡ್ಸ್, ಇದನ್ನು ನೀವು ಮಾಡಿ ತಿನ್ನಿ, ನಿಮಗೆ ಗೊತ್ತಾಗತ್ತೆ. ಸೊ ಹಾಗಾಗಿ ನಾನು ಇದನ್ನು ಮಾಡಿ ಎಲ್ರಿಗೂ ಕೊಟ್ಟೆ. ಎಲ್ಲರೂ ಪಾಯಸ ತಿನ್ನಲ್ಲ ಅಂದರೂ ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ, ನೋಡಿ ಇದು ನಾನು ಎಲ್ರಿಗೂ ಕೊಟ್ಟೆ. ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂದರು. ಸೊ ಇನ್ನೊಂದು ಸಲ ಮಾಡು ಅಂತ ಕೂಡ ಹೇಳಿದರು. ಸೊ ಹಾಗಾಗಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ, ಈ ಥರ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ ಎಂಥ ರುಚಿ ಅಂತೀರಾ. ಸೊ ಫ್ರೆಂಡ್ಸ್, ರಿಯಲಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.